ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಬನ್ನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸತ್ಯ ಸಂಸ್ಕೃತಿಯನ್ನು ಹುಡುಗಿ ಕಾಲ್ ಮಾಡಿದಲ್ಲ, ಅವಳನ್ನ ಮೀಟ್ ಮಾಡೋಕ್ಕೆ ಅಂದ್ಬಿಟ್ಟು ರೆಸ್ಟೋರೆಂಟ್ಗೆ ಬಂದಿರ್ತಾರೆ. ಏನಿದು ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಸರ್ ಇವತ್ತು ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಓ ಹೌದಾ ಅಂತ ಹೇಳ್ಬಿಟ್ಟು ಆ ಫೋನ್ ಕಾಲ್ಗೆ ಮತ್ತೆ ಟ್ರೈ ಮಾಡ್ತಾರೆ. ಏನಿದು ಫೋನು ಸ್ವಿಚ್ ಆಫ್ ಬರ್ತಿದೆಯಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸಾಕ್ಷಿ ಕೂಡ ಬರ್ತಾರೆ. ನಿನ್ನೆ ಕಾಲ್ ಮಾಡಿದ್ದು ನಾನೇನೆ ಅಂತ ಹೇಳ್ತಾರೆ. ಯಾಕೆ ಕಾಲ್ ಮಾಡಿದ್ದು? ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು, ನೀವು ಹೀಗೆ ಮಾಡಿದ್ರಲ್ಲ ಅಂತ ಕೇಳ್ತಾರೆ. ಹೌದಾ ಇಂಪಾರ್ಟೆಂಟ್ ಕೆಲಸನಾ ಅಂತ ಹೇಳ್ತಾರೆ. ನೀವು ಯಾವಾಗಲೂ ಸಿಗಲ್ವಲ್ಲ, ಅದಕ್ಕೋಸ್ಕರ ಬೇರೆ ಹೆಸರಲ್ಲಿ ಕಾಲ್ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಹೌದಾ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಕಾಫಿ ಕೊಡಿಸ್ಬಿಟ್ಟು ನೀವು ಆಗಲೇ ಹೋದ್ರಲ್ಲ ಅದಕ್ಕೋಸ್ಕರ. ಹೌದಾ ಏನು ಇಂಪಾರ್ಟೆಂಟ್ ಕೆಲಸ, ಏನು ಕೇಸು ಅಂತ ಕೇಳ್ತಾರೆ. ಕೇಸು ನಿಮಗೆ ಪೊಲೀಸ್ ಸ್ಟೇಷನ್ಗೆ ಏನು ಕೆಲಸ ಅಂತ ಕೇಳ್ತಿರ್ಬೇಕಾದ್ರೆ ಸಾಕ್ಷಿ ಏನು ಕೆಲಸ ಅಂದರೆ, ನಾನೊಬ್ಬ ಲಾಯರು, ನಂಗೆ ತುಂಬ ಕೆಲಸ ಇರುತ್ತೆ. ವಾತ್ಸಲ್ಯ ಕೊಲೆ ಮೇಲೆ ಅಟಾಕ್ ಮಾಡಿದಂತಹ ಸಾಕ್ಷಿ ಮತ್ತು ರಾಣಾ ಅವರಿಬ್ಬರು ಕೂಡ ಸಿಕ್ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಸಾಕ್ಷಿಗೆ ತುಂಬಾ ಭಯ ಆಗುತ್ತೆ. ಯಾಕೆ ಬೆವರ್ತಿದ್ದೀರಾ ಅಂತ ಹೇಳ್ತಾರೆ. ಏನಿಲ್ಲ ಸ್ವಲ್ಪ ಹಾಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭೂಮಿ ಅಜಿತ್ಗೆ ಕಾಲ್ ಮಾಡಿದಾಗ, ಏನಿದು ಮಾರ್ನಿಂಗ್ ವಾಕ್ ಅಂತ ಹೋದ್ರಿ, ನೀವು ಬರಲೇ ಇಲ್ಲ, ಎಷ್ಟೊತ್ತಾದರೂ, ಎಲ್ಲಿದ್ದೀರಾ, ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ. ಈ ವಾತ್ಸಲ್ಯ ಕೊಲೆ ಮೇಲೆ ಅಟ್ಯಾಕ್ ಮಾಡಿದಂತಹ ಇಬ್ಬರು ಕೂಡ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಅಂತ ಕೇಳ್ತಾರೆ. ನನ್ನ ಕಡೆ ಸತ್ಯ, ಯಾಕೆ ನೀವು ಈಗ ಬೆರ್ತಿದ್ದೀರಾ ಅಂತ ಹೇಳಿದೆ. ಏನಿಲ್ಲ ಸ್ವಲ್ಪ ಹಾಗೆ, ಸ್ವಲ್ಪ ಈ ಕ್ರೈಮ್ ಸ್ಟೋರಿನ ಕೇಳಿದರೆ ನಂಗೊಂದು ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಸರಿ ಬಿಡಿ ಆಯಿತು, ನಿಮಗೆ ಕೆಲಸ ಇದೆ ಅಂತ ಹೇಳ್ತಾರೆ. ಇನ್ನೊಂದು ದಿನ ಸಿಗೋಣ ಅಂತ ಹೇಳ್ಬಿಟ್ಟು ಸಾಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಭೂಮಿ, ಹೌದಾ ಸಿಕ್ಕಿದ್ರ ಸಾಹೇಬ್ರೆ, ಎಲ್ಲಿ ಸಿಕ್ಕಿದ್ರು ಅಂತ ಕೇಳ್ತಾರೆ. ಆ ರಾಣಾ ಮತ್ತು ಅಜಿತ್ತು ಅವರ ಎಲ್ಲ ಫುಲ್ ಎವಿಡೆನ್ಸು ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದೇ ಟೈಮಿಗೆ ದೇವಯಾನಿ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಬಂದಿರ್ತಾರೆ. ಭೂಮಿ ಮಾತಾಡ್ತಿರೋದನ್ನ ಅವಳು ಕೇಳಿಸ್ಕೊತಾಳೆ. ಆಗ ಫುಲ್ ಅವಳಿಗೆ ಶಾಕ್ ಆಗುತ್ತೆ. ಏನು ರಾಣಾ ಮತ್ತು ಸಾಕ್ಷಿ ಇಬ್ಬರು ಸಿಕ್ಬಿದ್ರಾ ಅಂತ ಹೇಳ್ತಿರ್ತಾರೆ. ಲೂಸು, ನಾನು ಹೇಳೋದನ್ನು ಕೇಳು ಆಯಿತಾ, ಮನೇಲಿ ಈ ವಿಷಯನ ನೀನು ಯಾರಿಗೂ ಕೂಡ ಹೇಳக்கூಡ್ದು. ಏನು ಯಾರಿಗೂ ಹೇಳ್ಬಾರ್ದಾ? ಯಾಕೆ ಸಾಹೇಬ್ರೆ ಅಂತ ಕೇಳ್ತಿರ್ತಾರೆ. ಅದೆಲ್ಲ ನಿಮಗೆ ಹೇಳೋದು ಗೊತ್ತಾಗಲ್ಲ. ನೀನಾರು ಹೇಳಿದರೆ ನೀನು ಹೋಗಿ ಮನೆಗೆ ಹೇಳೋದು, ಆಗ ಮನೆಯವ್ರು ಯಾರು ಹೇಳಿದ್ರೆ ಆ ರಾಣಂಗೆ ವಿಷಯನ ಮುಟ್ಟಿಸ್ತಾರೆ. ಅವರಿಬ್ಬರು ತಪ್ಪಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ? ಹೇಳೋದಷ್ಟು ಕೇಳು ನೀನು, ಗೊತ್ತಾಯ್ತಾ? ಈ ವಿಷಯ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಹೇಳக்கூಡ್ದು ಅಂತ ಹೇಳ್ತಾರೆ. ಆಯಿತು ಸಾಹೇಬ್ರೆ, ಹೇಳಲ್ಲ ಬಿಡಿ ಅಂತ ಹೇಳ್ತಾರೆ. ಈಗ ಫೋನ್ ಇಡ್ತೀಯೋ ಇಲ್ವಾ ನೀನು ಅಂತ ಹೇಳ್ಬಿಟ್ಟು ಹಲ್ಲಿಸ್ತಾನೆ. ದೇವಯಾನಿ, ಏನು ರಾಣಾ ಮತ್ತು ಸಾಕ್ಷಿ ಇಬ್ಬರು ಅವ್ರು ಸಿಕ್ಕಾಕೊಂಡ್ರೆ ನನ್ನ ವಿಷಯ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಫಸ್ಟ್ ಅವ್ರನ್ನ ಪಾರ್ ಮಾಡಬೇಕು ಈ ಕೇಸಿಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡೋಣ ಅಂತ ಹೋಗ್ತಾರೆ ದೇವಯಾನಿ. ನಂತರ ಅಜಿತ್ತು, ಬೇಗ ಪೊಲೀಸ್ ಡ್ರೆಸ್ನ ತೊಗೊಂಬನ್ನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ವಲ್ಪ ಸಾಕ್ಷಿ ತುಂಬ ಗಾಬರಿ ಆಗಿರ್ತಾಳೆ. ಏನಿದೆ ಈ ಹುಡುಗಿ ಹೀಗೆ ಗಾಬರಿ ಆಗಿದ್ದಾಳಲ್ಲ ಅಂತ ಸತ್ಯಣ್ಣ ಯೋಚನೆ ಮಾಡ್ತಿರ್ತಾರೆ. ಇಲ್ಲ ಏನಿಲ್ಲ, ನೀವು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಿರಲ್ಲ, ಸರಿ ಇನ್ನೊಂದು ದಿನ ಸಿಗ್ತೀನಿ ಬಿಡಿ ಅಂತ ಹೋಗ್ತಾರೆ. ಆಗ ನನ್ನ ತಂಗಿ ಫ್ರೆಂಡ್ ಸಾಕ್ಷಿ ಅಂದರೆ ತುಂಬಾ ಒಳ್ಳೆಯ ಬಿಡು, ಆ ಸಾಕ್ಷಿ ಬೇರೆ ಈ ಸಾಕ್ಷಿನೇ ಬೇರೆ ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಕಾಲೋನಿ ಹುಡುಗರು ಚಾಕ್ಲೇಟ್ನ ತಿಂತಾ ಇರ್ತಾರೆ. ಅಪೇಕ್ಷಾ, ಅಪ್ಪ ತಂದಿದ್ದ ಚಾಕ್ಲೇಟು ಎಲ್ಲೋಯ್ತು? ಇಲ್ಲೇ ಇತ್ತಲ್ಲ, ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ಏನು ಗೊತ್ತಾಗ್ತಿಲ್ವಲ್ಲ, ಯಾರು ತೊಗೊಬಿಟ್ರಾ? ಮನಸ್ವಿನಿ ತೊಗೊಬಿಟ್ಲಾ ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ ಈ ಹುಡುಗರು ತಿಂತಾಯಿದ್ರು. ಆಗ ಅವ್ರ ಹುಡುಗ್ರ ಹತ್ರ ಬಂತು, ಏನು ನೀವು ಎಲ್ಲಿಂದ ತಂದ್ರಿ ಚಾಕ್ಲೇಟ? ಅಯ್ಯೋ ಕಳ್ಳರು ನೀವು ಅಂತ ಅದೇ ಟೈಮ್ಗೆ ಹೊಡೆಯೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ಭೂಮಿ ಬಂದು ಅವಳನ್ನ ತಡೀತಾರೆ. ಏನಿದು, ಯಾಕೆ ಹೊಡೆಯೋಕ್ಕೆ ಹೋಗ್ತಿದ್ದೀರಾ? ಅವರು ಬಡವರೇ ಇರ್ಬೋದು, ಕಳ್ಳರಲ್ಲ ಆಯಿತಾ, ಏನೋ ಮಕ್ಕಳು ತಿನ್ನಬೇಕು ಅಂತ ಆಸೆ ಆಗಿರುತ್ತೆ, ತೊಗೊಬಂದಿರ್ತಾರೆ, ಅದಕ್ಕೆ ನೀವು ಹೀಗೆ ಅವ್ರ ಮೇಲೆ ಕೈ ಮಾಡೋದಾ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಸಂಗೀತ ಮತ್ತು ರಾಮ್ ಕೂಡ ಬರ್ತಾರೆ. ಭೂಮಿ, ಏನಿದು ಅಂತ ಕೇಳ್ತಾರೆ. ಏನಿಲ್ಲ ಮಾವ, ಎಲ್ಲೋ ಚಾಕ್ಲೇಟ್ನ ತೊಗೊಂಡು ತಿಂದ್ಬಿಟ್ಟಿದ್ದಾರೆ, ಅದಕ್ಕೆ ಅಪೇಕ್ಷಾ ಇವ್ರಿಗೆ ಕಳ್ಳನ ಮಕ್ಕಳು, ಬಡವ್ರ ಮಕ್ಕಳು ಅಂತ ಹೇಳಿ ಅವ್ರಿಗೆ ಹೊಡೆಯೋಕ್ಕೆ ಹೋಗ್ತಿದ್ದೆ, ಅದಕ್ಕೆ ಹೊಡಿಬೇಡಿ, ಯಾಕೆ ಹೊಡಿತೀರಾ, ಹೇಳಿದರೆ ಅರ್ಥ ಮಾಡ್ಕೋತಾರೆ, ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ದು ಅಷ್ಟೇ ಅಂತ ಹೇಳ್ತಾರೆ. ಇದೆಲ್ಲ ಸಂಗೀತ, ಈ ಕಾಲೋನಿ ಮಕ್ಕಳು ಬಂದ ಮೇಲೇ ಇದೆಲ್ಲ ಮನೇಲಿ ಇಷ್ಟೆಲ್ಲ ಕೆಲಸ ಆಗ್ತದೆ, ಇದೆಲ್ಲ ಹಾಕ್ತಿರೋದು, ದಯವಿಟ್ಟು ಅವ್ರನ್ನ ದುಡ್ಡು ಕೊಟ್ಬಿಟ್ಟು ಸ್ವಲ್ಪ ಕಳಿಸ್ಬಿಡು ಅಂತ ಹೇಳ್ತಾರೆ. ಅಯ್ಯೋ ಬೇಡಮ್ಮವ, ಆ ರಾಣಾ ಮತ್ತು ಸಾಕ್ಷಿನ ಅರೆಸ್ಟ್ ಆಗೋವರೆಗೂ ದಯವಿಟ್ಟು ಅವ್ರನ್ನ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಏನು ರಾಣಾ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡ್ತಿದ್ದಾರೆ ಅಜಿತ್ತು ಅಂತ ಹೇಳಿದಾಗ, ಅಯ್ಯೋ ಸಾಹೇಬ್ರು ಹೇಳಿದರು ಹೇಳ್ಬೇಡ ಅಂತ, ನಾನು ಹೇಳ್ಬಿಟ್ನಲ್ಲ, ಅವ್ರು ಬರೋವರೆಗೂ ಯಾರಿಗೂ ಕೂಡ ಹೇಳಕೊಡ್ದು ಅಂತ ಹೇಳ್ತಾನೆ ಅಜಿತ್. ಬಟ್ ಬೈ ಮಿಸ್ಸಾಗಿ ಭೂಮಿ ಎಲ್ಲಿ ಕಾಲೋನಿ ಜನರ ಕಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಏನು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ರಾಣಾ, ನಮ್ಮ ಒಂದು ಕಂಪ್ನಿ ಶುರುಕ್ಕೆ ಅವರೇ ತುಂಬಾ ಮುಖ್ಯ, ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀನಿ ಅವನಿಗೆ, ಮೊದಲು ನಾನು ಅವನಿಗೆ ಕಾಲ್ ಮಾಡಬೇಕು, ಅವ್ರನ್ನ ತಡಿಬೇಕು, ಅರೆಸ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಅವರು ಕಾಲ ಮಾಡ್ತಿರ್ತಾರೆ. ಬಟ್ ಅವರು ರಿಸೀವ್ ಮಾಡ್ತಾ ಇರಲ್ಲ. ಇನ್ನೊಂದು ಕಡೆ ಅಜಿತ್ತು ರಾಣಾ ಮನೆ ಹತ್ರ
ಬಂದೇ ಬಿಡ್ತಾರೆ. ಪೊಲೀಸು ಅವರ ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದೇ ಬಿಡ್ತಾರೆ. ಅದೇ ಟೈಮ್ಗೆ ಭೂಮಿ ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ. ಬಟ್ ಅವರು ರಿಸೀವ್ ಮಾಡ್ತಾ ಇರಲ್ಲ. ಕರೆಕ್ಟಾಗಿ ರಾಣಾ ಮನೆ ಮುಂದೆ ಬಂದು ನಿಂತ್ಕೋತಾರೆ. ಆಗ ಭೂಮಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾನೆ. ಬಟ್ ಅವ್ಳು ರಿಸೀವ್ ಮಾಡ್ತಾನೆ ಇರಲ್ಲ. ಆಗ ಫೋನ್ ಬರುತ್ತಲ್ಲ, ಆಗ ರಿಸೀವ್ ಮಾಡ್ತಾನೆ. ಸಾಹೇಬ್ರೆ ಏನಾಯಿತು ಏನು ಅಂತ ಕೇಳ್ತಾನೆ ಅಜಿತ್ತು. ಯಾಕೀಗೆ ಇಷ್ಟು ಸಲ ಕಾಲ್ ಮಾಡ್ತಿದ್ದೀಯ, ಹೇಳಿದರೆ ಅರ್ಥ ಆಗಲ್ವ ನಿನಗೆ? ನೀವು ರಾಣಾ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡ್ತಿರೋದು ಗೊತ್ತಾಗೋಗಿದೆ ನಮ್ಮ ಅಪ್ಪಂಗೆ ಮಾವಂಗೆ ಅಂತ ಹೇಳ್ತಾರೆ. ಏನು ಯಾರು ಹೇಳಿದ್ದು, ನೀನು ಹೇಳ್ದೆಯಾ ಅಂತ ಕೇಳ್ತಾನೆ. ನೀನು ಹೇಳ್ದಾ ಹೇಳು ಅಂತಾನೆ. ಹೌದು, ನಾನು ಮಿಸ್ಸಾಗಿ ಹೇಳಿದೆ. ನಿಂಗೆ ಎಷ್ಟು ಸಲ ಹೇಳಿದೆ, ನಿಮ್ಮ ಮುಂದೆ ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿರೋಳು. ನಿನ್ಗೆ ಯಾವ ವಿಷಯನೂ ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕೆ ಆಗಲ್ವಾ? ನಾಳೆ ದಿನ ಕಳ್ಳರು ಹಿಡಿಬೇಕಾದ್ರೆ ಫೋನ್ ಮಾಡಿ ಹೇಳ್ಬಿಡು, ನಾವು ಬರ್ತಾಯಿದ್ವಿ ಓಡೋಗಿ ಅಂತ ಅಲ್ವಾ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ನೀನು ಯಾರು ಹೇಳಿದ್ದು ಮನೆಗೆ ಬರ್ತೀನಿ ತಡಿ, ಏನಾದರೂ ಇವ್ರು ನನ್ನ ಕೈಗೆ ಸಿಗ್ದಲೇ ಹೋಗಬೇಕು, ನಿನಗೆ ಮಾಡ್ತೀನಿ. ಸಾಹೇಬ್ರೆ ಒಂದು ನಿಮಿಷ, ಈಗ ರಾಣಾ ಅವರು ಎಲ್ಲಿದ್ದಾರೆ ಏನು ಅಂತ ಕೇಳ್ತಾರೆ. ನಾನು ಅವ್ರ ಮನೆ ಮುಂದೆನೇ ನಿಂತಿದ್ದೀನಿ. ಹೇಳಿ ಎಷ್ಟೊತ್ತಾಯ್ತು ಹೇಳಿ? ಒಂದು 2-3 ನಿಮಿಷ ಆಗಿರ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಹಾಗಾದರೆ ಅಷ್ಟು ಬೇಗ ಫೋನ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಆಯಿತು, ಒಳಗಡೆ ಹೋಗಿ ನಾನು ಕೆಲಸ ಮುಗಿದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ಅವ್ರೇನಾರು ಸಿಗ್ದಲೇ ಇರಬೇಕು, ನಿನಗೆ ಬಂದು ಮಾಡ್ತೀನಿ ಅಂತ ಹೇಳ್ತಾರೆ. ನನ್ನ ಕಡೆ ಲಕ್ಷ್ಮಕ್ಕ ಬಂದು ಯಾಕೆ ಏನಾಯಿತು ಭೂಮಿ ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ, ಬನ್ನಿ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಅಜ್ಜಿತ್ತು ಅವ್ರ ಮನೆ ಒಳಗಡೆ ಬರ್ತಿರ್ತಾನೆ. ಅವ್ರ ಪೊಲೀಸ್ ರಿಸರ್ವ್ನೆಲ್ಲ ಕರ್ಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಬಟ್ ಅಜಿತ್ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ರಾಣಾ ಮತ್ತು ಸಾಕ್ಷಿನ ಅವರು ಬರ್ತಾರೆ. ಅದೇ ಟೈಮ್ಗೆ ಒಳಗಡೆ ರಾಣಾ ಮತ್ತು ಸಾಕ್ಷಿ ಇಬ್ಬರು ಕೂಡ ಕೂತಿರ್ತಾರೆ. ಓಹೋ, ಏನು ಗಾಳಿ ಈ ಕಡೆ ಬಿಸ್ಬಿಟ್ಟಿದೆ, ಎಲ್ಲೋ ಹೋಗ್ತಿದ್ರಾ, ಈ ಕಡೆ ಬಂದಿದ್ದೀರಾ ಅಜಿತ್ ಸಾಹೇಬರು ಅಂತ ಹೇಳ್ತಾರೆ. ಎಲ್ಲೋ ಹೋಗ್ತಿರಲಿಲ್ಲ, ಎಲ್ಲೋ ಯಾರ ಮನೆ ಹಾಳು ಮಾಡೋದಕ್ಕೆ ನಾನು ಹೋಗ್ತಿರಲಿಲ್ಲ. ನಿಮ್ಮ ಥರ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತಲೇ ಕೂಡ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನು, ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ ನೀವು? ನಿನಗದು ಸಾಧ್ಯನಾ ನನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಪೊಲೀಸ್ ಅಂದರೆ ಏನು ಸುಮ್ಮನೆನಾ? ಯಾರ್ಯಾರನ್ನೂ ಅರೆಸ್ಟ್ ಮಾಡೋಕ್ಕೆ ನಮಗೇನು ನಿಮ್ಮ ಥರ ನಮಗೆ ಮನೆ ಹಾಳು ಬುದ್ಧಿ ಅಲ್ಲ. ಸರ್ಕಾರದಿಂದ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡೇ ನೀವು ಮಾಡಿರುವಂತಹ ಕೆಟ್ಟ ಕೆಲಸಗಳಿಗೆ ನಾವು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ರಾಣಾ ಜೋರಾಗಿ ನಗ್ತಿರ್ತಾನೆ. ಏನು, ನೀನು ನನ್ನನ್ನು ಅರೆಸ್ಟ್ ಮಾಡ್ತೀಯಾ? ನಿಂಗೆ ಅರೆಸ್ಟ್ ಮಾಡೋವಷ್ಟು ಧೈರ್ಯ ಇದೆಯಾ ನಿನಗೆ? ಹೋಗು ಮುಂದಕ್ಕೆ ಅಂತ ಹೇಳ್ತಿರ್ತಾನೆ. ಅಷ್ಟು ಕೇವಲವಾಗಿ ಮಾತಾಡಬೇಡ ಆಯಿತಾ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವರ ಅಜಿತ್ ಅವರ ತಂದೆ ಕೂಡ ಕಾಲ್ ಮಾಡ್ತಾರೆ. ಆಗ ಹಲೋ ಹೇಳಿ ಅಂತ ಕೇಳಿದಾಗ, ನನ್ನ ಮಗ ಅಜಿತ್ತು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಬರ್ತಾಯಿದ್ದಾನೆ, ದಯವಿಟ್ಟು ಅವನು ಅಲ್ಲಿಗೆ ಬಂದರೆ ಒಂದು ಫೋನ್ನ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಬಿಡಿ, ಅವು ಬಂದ್ರೂ ಕೂಡ ನಮ್ಮನ್ನೇನು ಅರೆಸ್ಟು ಮಾಡಲ್ಲ ಬಿಡಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಕೇಳ್ತಾರೆ. ನೋಡು, ತಂದೆನೇ ಮಗ ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದೇನೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಿದ್ದಾರೆ. ಎಂಥ ವಿಪರ್ಯಾಸ, ಎಂಥ ಸಿಚುವೇಶನು ಅಂತ ತಪ್ಪಿಸ್ಕೊಳ್ಳಿ ಅಂತ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ. ಹೌದು ಡ್ಯಾಡ್, ಹೆಂಗಿದೆ ನೋಡಿ ಅಂತ ಹೇಳ್ತಾರೆ. ಇಲ್ಲ ಬಿಡಿ, ಅಂಥ ಸಿಚುವೇಶನ್ ಬರಲ್ಲ ಅಂತ ಹೇಳ್ಬಿಟ್ಟು ರಾಣಾ ಕಾಲ್ನ ಮಾಡ್ತಾರೆ. ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾರೆ. ಹಾಗಿಬ್ಬರು ಕೂಡ ನಾನು ಮನಸ್ಸು ಮಾಡಿದರೆ ನಿಮ್ಮ ತಂದೆನ ನಾನು ಕಾಲಡಿಗೆ ತಂದು ಹಾಕೋತೀನಿ, ಗೊತ್ತಾಯ್ತಾ? ನೀನು ಹೆಚ್ಚಿಗೆ ಆಡಿದರೆ ಅಂತ ಹೇಳ್ತಾರೆ. ನಿನಗೆ ಎಷ್ಟೋ ಧೈರ್ಯ, ನಮ್ಮ ತಂದೆನ ನಿನ್ನ ಕಾಲಡಿಗೆ ತಂದು ಹಾಕೋತೀಯಾ ಅಂತ ಹೇಳ್ತಾರೆ. ನೀನು ಇಷ್ಟೆಲ್ಲ ಮಾತಾಡೋನು ನಾನು ಎವಿಡೆನ್ಸ್ ತೋರಿಸ್ತೀನಿ ನೋಡು. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂತಹ ನಿಮ್ಮ ಕಡೆ ಹುಡುಗರು, ಹಾಗೆ ನೀನು ಅವರಿಗೆ ಡೀಲ್ ಕೊಟ್ಟಿರುವಂತಹ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕೂಡ ನನ್ನ ಹತ್ರ ಎವಿಡೆನ್ಸ್ ಇದೆ, ಹಾಗೂ ವಾರೆಂಟ್ ಕೂಡ ತೊಗೊಂಬಂದಿದ್ದೀನಿ ನಿನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಆಗ ಫುಲ್ಲು ಶಾಕ್ ಆಗುತ್ತೆ. ಆಗ ಅವನಿಗೊಂದು ಕಾಲ್ ಬರುತ್ತೆ. ಕಾಲ್ ಬರ್ತಾನೆ ಇರುತ್ತೆ, ಬಟ್ ರಿಸೀವ್ ಮಾಡ್ತಾ ಇರಲ್ಲ ಅಷ್ಟೇ. ಆ ವಾರೆಂಟೆಲ್ಲ ರೆಡಿ ಮಾಡಿಕೊಂಡು ಸದಾನಂದ ಇವರೆಲ್ಲರೂ ಕೂಡ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಗ್ತಿರ್ತಾನೆ. ಸದಾನಂದ ಅವರೇ, ಹೋಗಿ ಅರೆಸ್ಟ್ ಮಾಡಿ ಹೇಳ್ತಿದ್ದೀನಲ್ಲ ನಿಮಗೆ ಅಂತ ಹೇಳ್ತಾರೆ. ಆಗಿಬ್ಬರಿಗೂ ಫುಲ್ಲು ಭಯ ಆಗುತ್ತೆ. ಅದೇ ಟೈಮ್ಗೆ ಅಜಿತ್ಗೆ ಇನ್ನೊಂದು ಫೋನ್ ಕೂಡ ಬರುತ್ತೆ. ಆಗ ಸಾಕ್ಷಿ, ರಿಸೀವ್ ಮಾಡಿ ಸರ್, ಇದು ತುಂಬ ಇಂಪಾರ್ಟೆಂಟ್ ಕಾಲು, ರಿಸೀವ್ ಮಾಡಿ ಅಂತ ಹೇಳ್ತಾರೆ. ಆಗ ಅವರ ಕಮಿಷನರ್ ಕಾಲ್ ಮಾಡ್ತಾರೆ. ಅಜಿತ್, ನಿಮಗೆ ಜೈಲಿಗೆ ಟ್ರಾನ್ಸ್ಫರ್ ಆಗಿದೆ, ನೀವೇನೇ ಕೇಸಸ್ ನಡೆಸಿದ್ರು ಇದೇ ಕೂಡಲೇ ಅದನ್ನು ಬಿಟ್ಬಿಟ್ಟು ನೀವು ಈಗಲೇ ಓಡಬೇಕು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.